6-7ನೇ ತರಗತಿಯಲ್ಲಿದ್ದಾಗಲೇ ನಾನು ತರಂಗ ಪತ್ರಿಕೆಯ ಕಚೇರಿಗೆ ಹೋಗಿ ಅಲ್ಲಿಯ ಸಂಪಾದಕರು ಗುಲ್ವಾಡಿ ಅವರನ್ನ ಭೇಟಿ ಮಾಡಿ ಬಂದಿದ್ದೆ. ಆ ಒಂದು ರೋಮಾಂಚನ ಇವತ್ತಿಗೂ ನನಗಿದೆ. ಬಹುಶಃ ಮಲ್ಯರನ್ನೇನಾದ್ರೂ ನಾನು ಯಾವತ್ತಾದ್ರೂ ಭೇಟಿ ಮಾಡಿದ್ರೆ ಅಂತಹದ್ದೇ ಒಂದು ರೋಮಾಂಚನ ನನಗೆ ಆಗ್ತಾ ಇತ್ತು ಏನೋ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಯಾಕಂದ್ರೆ ಅವರ ಆ ಸಾಹಸದ ಕಥೆಗಳನ್ನು ಓದಿದಾಗ ಯಾವ ರೀತಿಯಲ್ಲಿ ಅವರು ಆ ತುರ್ತು ಪರಿಸ್ಥಿತಿಯ ಸಮಯ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದ್ದಾಗೆಲ್ಲ ಯಾವ ರೀತಿಯ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ರು ಮತ್ತು ಅವೆಲ್ಲಕ್ಕೂ ಕೂಡ ಎದೆ ಕೊಟ್ಟು ಹೇಗೆ ನಿಲ್ತಾ ಇದ್ರು, ಯಾವ ಸಂದರ್ಭದಲ್ಲೂ ಕೂಡ ಸಾಕಪ್ಪ ಇದು ನನಗೆ ಅನ್ನೋ ಒಂದು ನಿರುತ್ಸಾಹ ಆಗ್ಲಿ ಅಥವಾ ಎದೆಗುಂದುವ ಒಂದು ಭಾವನೆಗಳಾಗ್ಲಿ ಅವರಿಗೆ ಯಾವತ್ತೂ ಬರಲಿಲ್ಲ ಅನ್ನೋದು ಅದನ್ನು ನಾವು ಗಮನಿಸಬೇಕು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕರ್ನಾಟಕದಿಂದ ಜೈಲಿಗೆ ಹೋದ ಪತ್ರಕರ್ತರಲ್ಲಿ ಮೊದಲನೆಯವರು ಬೆಸುನಾ ಮಲ್ಯ ಅವರು ಅನ್ನೋದು ಕೂಡ ಒಂದು ರೀತಿಯ ದೊಡ್ಡ ಪ್ರಶಸ್ತಿ ಈ ಪತ್ರಿಕೆಗೆ. ಅದನ್ನು ನಾವು ಪ್ರಶಸ್ತಿ ಅಂತಲೇ ಭಾವಿಸಬೇಕು. ಅವರು ಕರ್ನಾಟಕದಲ್ಲಿ ಎಲ್ಲರಿಗಿಂತ ಮೊದಲು ಜೈಲಿಗೆ ಹೋಗಬೇಕಾದ್ರೆ ಆಗಿನ ಸರ್ಕಾರವನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಈ ಪತ್ರಿಕೆ ನಿದ್ದೆಗೆಡಿಸಿರಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬಹುದು. ಇವತ್ತಿಗೂ ಕೂಡ ವಿಕ್ರಮ ಆಗ್ಲಿ ಅಥವಾ ಸಂಘದ ಯಾವುದೇ ಪತ್ರಿಕೆಗಳಾಗ್ಲಿ ಅವುಗಳ ಮೇಲೆ ಬೆಂಕಿ ಕಾರುವಂತಹ ವಿಷ ಕಾರುವಂತಹ ವ್ಯವಸ್ಥೆ ಇರುವುದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಆ ಸಂದರ್ಭದಲ್ಲಿ 75ರ ಒಂದು ಸಂದರ್ಭದಲ್ಲಿ ಕಚೇರಿಗಳಿಗೆ ಬೀಗ ಹಾಕ್ತಾ ಇದ್ದ, ಪತ್ರಿಕಾ ಕಚೇರಿಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸ್ತಾ ಇದ್ದ, ಅಲ್ಲಿಯ ಪತ್ರಕರ್ತರನ್ನು ರಾತ್ರೋರಾತ್ರಿ ಅವರನ್ನ ಜೀಪಿನಲ್ಲಿ ತೆಗೆದುಕೊಂಡು ಗೊತ್ತಿಲ್ಲದ ಜಾಗಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಆ ಸಂದರ್ಭದಲ್ಲೂ ಕೂಡ ಪತ್ರಿಕೆ ನಿರಂತರವಾಗಿ ಹೇಗೆ ತನ್ನ ದಿಟ್ಟತನವನ್ನ ಕಾಯ್ದುಕೊಂಡಿತು ಅನ್ನೋದನ್ನ ದುಗ್ಗು ಲಕ್ಷ್ಮಣ ಅವರು ಅನೇಕ ತಮ್ಮ ಲೇಖನಗಳಲ್ಲಿ ಬರಹಗಳಲ್ಲಿ ಅದನ್ನ ಕಟ್ಟಿಕೊಟ್ಟಿದ್ದಾರೆ. ವಿಕ್ರಮ ಅನ್ನುವ ಹೆಸರಿಗೆ ತಕ್ಕ ಹಾಗೆ ಈ ಪತ್ರಿಕೆ ಬದುಕಿದೆ ಮತ್ತು ಅದಕ್ಕೆ ಒಂದು ಕ್ಯಾಪ್ಷನ್ ಕೂಡ ಇದೆ, ಸ್ವಯಮೇವ ಮೃಗೇಂದ್ರತ ಅಂತ ಹೇಳಿ. ಸಿಂಹರಾಜನಿಗೆ ಯಾರು ಕೂಡ ನೀನು ವನರಾಜ ಅಂತ ಯಾರು ಹೇಳೋದಿಲ್ಲ, ಅದಕ್ಕೆ ಯಾರು ಪಟ್ಟಾಭಿಷೇಕ ಮಾಡುವುದಿಲ್ಲ. ತನ್ನ ಆರ್ಜಿತ ಒಂದು ವ್ಯಕ್ತಿತ್ವದಿಂದ ಘನತೆಯಿಂದ ಅದು ವನರಾಜ ಅಂತ ಕರೆಸಿಕೊಳ್ಳುತ್ತದೆ ಅನ್ನೋ ಒಂದು ಶ್ಲೋಕ ಏನಿದೆ, ಒಂದು ಸುಭಾಷಿತ ಏನಿದೆ, ಆ ಸುಭಾಷಿತಕ್ಕೆ ತಕ್ಕ ರೀತಿಯಲ್ಲಿ ಅದೇ ಘನತೆಯಿಂದ ಈ ಪತ್ರಿಕೆ ಇವತ್ತಿನವರೆಗೂ ಕೂಡ ಬದುಕಿ ಬಂದಿದೆ ಅಂತ ನಾವು ಬಹಳ ಗಟ್ಟಿಯಾಗಿ ಹೇಳಬಹುದು. ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ 2 ಪತ್ರಿಕೆಗಳಿತ್ತು, ಇಜುವೆಸ್ತಿಯಾ ಮತ್ತೆ ಪ್ರಾವುಡ ಅಂತ ಹೇಳಿ 2 ಪತ್ರಿಕೆಗಳು. ಇಜುವೆಸ್ತಿಯಾ ಅಂತ ಹೇಳಿದ್ರೆ ಸುದ್ದಿ ಅಂತ ಅರ್ಥ, ಪ್ರಾವುಡ ಅಂದ್ರೆ ಸತ್ಯ ಅಂತ ಅರ್ಥ. ಆಗಿನ ಕಾಲದಲ್ಲಿ ಒಂದು ಜೋಕ್ ಇತ್ತು, ಇಜುವೆಸ್ತಿಯಾದಲ್ಲಿ ಪ್ರಾವುಡ ಇಲ್ಲ, ಪ್ರಾವುಡದಲ್ಲಿ ಇಜುವೆಸ್ತಿಯಾ ಇಲ್ಲ. ಸತ್ಯವೂ ಇರಲಿಲ್ಲ, ಸುದ್ದಿಯೂ ಇರಲಿಲ್ಲ, ಆದ್ರೂ ಕೂಡ ಪತ್ರಿಕೆಗಳು ನಡೀತಾ ಇತ್ತು. ಯಾಕಂದ್ರೆ ಅದು ಕಮ್ಯುನಿಸ್ಟ್ ಸರ್ಕಾರದ ಮುಖವಾಣಿ. ಕಮ್ಯುನಿಸ್ಟ್ ಸರ್ಕಾರ ಏನನ್ನು ಹೇಳುತ್ತೋ, ಏನನ್ನು ಜನರಿಗೆ ಹೇಳಬೇಕು ಅಂತ ಹೇಳುತ್ತೋ ಅದನ್ನಷ್ಟೇ ಚಾಪಿಸುವಂತ ಕೆಲಸವನ್ನ ಈ ಪತ್ರಿಕೆಗಳು ಮಾಡ್ತಾ ಇದ್ವು. ಜಪಾನ್ ನಲ್ಲಿ ಒಂದು ಪತ್ರಿಕೆ ಇತ್ತು, ಯೊಮಿಯುರಿ ಶಿಂಬುನ್ ಅಂತ ಹೇಳಿ. ಅದು ಇವತ್ತಿಗೂ ಬಹುಶಃ ಇದೆ, ಜಗತ್ತಿನ ಅತ್ಯಂತ ಹೆಚ್ಚು ಪ್ರಸಾರ ಉಳ್ಳಂತಹ ಒಂದು ಪತ್ರಿಕೆ. ಇವತ್ತು ಅದು ಅನೇಕ ಟಿವಿ ಚಾನೆಲ್ಗಳನ್ನ ನಡೆಸ್ತಾ ಇದೆ, ರೇಡಿಯೋ ಚಾನೆಲ್ಗಳನ್ನ ನಡೆಸ್ತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಬೇರೆ ಬೇರೆ ಮಾಧ್ಯಮಗಳನ್ನ ಅದು ಮುನ್ನಡೆಸ್ತಾ ಇದೆ. ಆಗಿನ ಕಾಲದಲ್ಲಿ ಸುಮಾರು 20-25 ವರ್ಷಗಳ ಹಿಂದೆ ಜಪಾನ್ ನಲ್ಲಿ ಅದರ ಪ್ರಸಾರ ಸಂಖ್ಯೆ ಸುಮಾರು 2 ಕೋಟಿ, ಪ್ರತಿದಿನ 2 ಕೋಟಿ ಪ್ರತಿಗಳಷ್ಟು ಪತ್ರಿಕೆಗಳು ಪ್ರಿಂಟ್ ಆಗಿ ಬರ್ತಾ ಇತ್ತು. ಅದು ದಿನಪತ್ರಿಕೆ. ಆದ್ರೆ ಅದರಲ್ಲೂ ಕೂಡ ಸರ್ಕಾರವನ್ನ ಎದುರು ಹಾಕಿಕೊಳ್ಳುವಂತ ದಿಟ್ಟತನ ಇರಲಿಲ್ಲ. ಅಷ್ಟೊಂದು ಪ್ರಬಲವಾದ ಸ್ವತಂತ್ರವಾದ ಒಂದು ಪತ್ರಿಕೆ ಆದ್ರೂ ಕೂಡ ಸರ್ಕಾರವನ್ನು ಎದುರು ಹಾಕಿಕೊಂಡು ತಾನು ಸತ್ಯನಿಷ್ಠವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳುವಂತದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ದೇಶದ ಪತ್ರಿಕೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದವು ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀವಿ. 75 ವರ್ಷಗಳನ್ನ ಬಾಳಿದ ಪತ್ರಿಕೆಗಳು ಇವತ್ತು ಕರ್ನಾಟಕದಲ್ಲೂ ಇದ್ದಾವೆ. ಆದ್ರೆ ಅವರು ಯಾವ ರೀತಿಯಲ್ಲಿ ಸರ್ಕಾರವನ್ನ ಎದುರು ಹಾಕಿಕೊಳ್ಳದೆ ಎಷ್ಟೋ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಪೂರಕವಾಗಿ, ಸರ್ಕಾರದ ಮುಖವಾಣಿಯಾಗಿ, ಸರ್ಕಾರ ಹೇಳುವ ಎಲ್ಲ ಸುಳ್ಳುಗಳನ್ನು ಛಾಪಿಸುವಂತ ವೇದಿಕೆಗಳಾಗಿ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕಳೆದ ಒಂದು 20 ವರ್ಷಗಳಿಂದ ನಾನು ಗಮನಿಸಿದ ಹಾಗೆ ವಿಕ್ರಮ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂತು. ಒಂದೆರಡು ಉದಾಹರಣೆಗಳನ್ನು ಕೊಡುವುದಾದ್ರೆ, ವಕ್ಫ್ ಬೋರ್ಡಿನ ಅಕ್ರಮಗಳು ಆಗಿನ ಕಾಲದಲ್ಲಿ ಸುಮಾರು 7-8 ವರ್ಷಗಳ ಹಿಂದೆ ಅದರ ಒಟ್ಟು ಅಕ್ರಮದ ಮೌಲ್ಯ 2 ಲಕ್ಷ ಕೋಟಿ. ನನಗೆ ಇವತ್ತಿಗೂ ನೆನಪಿದೆ, 2ರ ಮುಂದೆ 12 ಅದನ್ನ ದೊಡ್ಡದಾಗಿ ವಿಕ್ರಮದ ಮುಖಪುಟದಲ್ಲಿ ನಾವು ಅದನ್ನ ಕಂಡಿದ್ದೆವು. ವಕ್ಫ್ ಬೋರ್ಡಿನ ಅಷ್ಟೊಂದು ದೊಡ್ಡ ಅಕ್ರಮ
2G ಸ್ಕ್ಯಾಮ್ ಅನ್ನು ಮೀರಿಸುವಂತ ಅಕ್ರಮ. ಅದರಲ್ಲಿ ವಿಕ್ರಮ ಆಗಿನ ಕಾಲಕ್ಕೆ ಆ ಒಂದು ಅಕ್ರಮವನ್ನ ಯಾರೆಲ್ಲ ಮಾಡಿದ್ರು, ಎಷ್ಟೆಷ್ಟು ಎಕರೆಗಳನ್ನ ಅವರು ನುಂಗಿ ಹಾಕಿದ್ದಾರೆ, ಎಷ್ಟೆಷ್ಟು ಕೋಟಿಗಳನ್ನ ಅವರು ಆ ಒಂದು ವಕ್ಫ್ ಬೋರ್ಡಿನ ಹಗರಣದಲ್ಲಿ ಗಳಿಸಿದ್ದಾರೆ ಅಂತ ಹೇಳುವಂತದನ್ನ ವಿತ್ ಸರ್ವೆ ನಂಬರ್, ಪ್ರತಿಯೊಬ್ಬರ ಹೆಸರಿನ ಮುಂದೆ ಸರ್ವೆ ನಂಬರ್ ಹಾಕಿ ಎಷ್ಟು ಎಕರೆ, ಎಷ್ಟು ಗುಂಟೆ ಇತ್ಯಾದಿ ಎಲ್ಲ ಮಾಹಿತಿಯನ್ನು ಕೂಡ 2-3 ಪುಟದಲ್ಲಿ ಛಾಪಿಸಿತ್ತು. ಬಹುಶಃ ಆ ಧೈರ್ಯವನ್ನ ಕರ್ನಾಟಕದ ಯಾವ ಪತ್ರಿಕೆ ಕೂಡ ತೋರಿಸಿಲ್ಲ ಅಂತ ನನಗೆ ಅನಿಸ್ತದೆ. ಇದು ಒಂದು ದೊಡ್ಡ ಒಂದು ಕ್ರಾಂತಿಯ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಚಿತ್ತರಂಜನ್ ಅವರ ಕೊಲೆಯ ಬಗ್ಗೆ, ಚಿತ್ತರಂಜನ್ ಅವರ ಕೊಲೆಯಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಮೂರ್ತಿ ಶೆಟ್ಟಿ ಅವರ ಆಯೋಗ ಅದು ಕೊಟ್ಟ ಒಂದು ವರದಿ, ಅದು ಇವತ್ತಿಗೂ ಕೂಡ ಅದು ಯಾರ ಕೈಗೂ ಸಿಗ್ತಾ ಇಲ್ಲ. ಆದ್ರೆ ವಿಕ್ರಮ ಪತ್ರಿಕೆಯ ಸಂಪಾದಕರು ಆ ವರದಿಯನ್ನ ಹುಡುಕಿ ತೆಗೆದು, ಅದು ಯಾರ್ದೋ ಒಂದು ಕೈಯಲ್ಲಿತ್ತು, ಅದನ್ನು ಹುಡುಕಿ ತೆಗೆಯೋದೇ ಒಂದು ದೊಡ್ಡ ತನಿಖಾ ಕೆಲಸ ಆಗಿ ಹೋಗಿತ್ತು. ಅದನ್ನ ಹುಡುಕಿ ತೆಗೆದು ಆ ವರದಿಯಲ್ಲಿ ಏನ್ ಹೇಳಿದ್ದಾರೆ ನ್ಯಾಯಮೂರ್ತಿಯವರು ಅನ್ನೋದನ್ನ ಎಲ್ಲ ತೆಗೆದು, ಇನ್ಫ್ಯಾಕ್ಟ್ ಅದರಲ್ಲಿ ಯಾರು ಕೊಲೆ ಮಾಡಿದ್ರು ಅನ್ನುವ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಡೀಟೇಲ್ ಆಗಿ ಆ ಒಂದು ವರದಿಯನ್ನ ಅವರು ಬರೆದಿದ್ದಾರೆ. ಆ ವರದಿಯ ಸಂಪೂರ್ಣವಾದ ಮಾಹಿತಿಯನ್ನ ಮೊದಲ ಬಾರಿಗೆ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಹಾಕಿದ್ದು ವಿಕ್ರಮ ಪತ್ರಿಕೆ. ಇದು ನನಗೆ ನೆನಪಿದೆ. ಯಾಕಂತ ಹೇಳಿದ್ರೆ ಆ ಪ್ರಕ್ರಿಯೆ ನಡೀತಾ ಇದ್ದ ಸಂದರ್ಭದಲ್ಲಿ ಸಂಪಾದಕರು ಯಾವೆಲ್ಲ ರೀತಿಯಲ್ಲಿ ತಮ್ಮ ಒಂದು ಧೈರ್ಯದಿಂದ ಚಾಲೆಂಜ್ಗಳನ್ನ ತೆಗೆದುಕೊಂಡು, ಸವಾಲುಗಳನ್ನ ಎದುರಿಸಿಕೊಂಡು ಆ ಒಂದು ವರದಿಯನ್ನ ಅವರು ಸಂಗ್ರಹ ಮಾಡ್ತಾ ಇದ್ರು ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ರಿಂದ ಈ ಮಾತನ್ನ ನನಗೆ ಹೇಳೋದಕ್ಕೆ ಸಾಧ್ಯ ಇದೆ. ಇನ್ನು ತೀರಾ ಇತ್ತೀಚಿನ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದ್ರೆ, ಕರ್ನಾಟಕದಲ್ಲಿ 2017ರ ಸಂದರ್ಭದಲ್ಲಿ ಪಠ್ಯಪುಸ್ತಕಗಳಲ್ಲಿ ಏನೆಲ್ಲ ಅಪಸವ್ಯಗಳು ತುಂಬಿಕೊಂಡಿತ್ತು, ಪರಿಷ್ಕರಣೆ ಹೆಸರಿನಲ್ಲಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಸುಳ್ಳುಗಳನ್ನು ಹಾಕಿದ್ರು ಅನ್ನೋದನ್ನ ಬಹುಶಃ ಕರ್ನಾಟಕದ ಪತ್ರಿಕಾ ಇತಿಹಾಸದಲ್ಲೇ ಅತ್ಯಂತ ದೀರ್ಘವಾಗಿ, ಅತ್ಯಂತ ವಿಸ್ತೃತವಾಗಿ ಮೊದಲ ಬಾರಿಗೆ ನೇರವಾಗಿ ಪ್ರಕಟ ಮಾಡಿದಂತ ಪತ್ರಿಕೆ ಇದ್ರೆ ಅದು ವಿಕ್ರಮ ಪತ್ರಿಕೆ. ಅಲ್ಲಿಂದಲೇ ಪಠ್ಯಪುಸ್ತಕಗಳ ಹೋರಾಟವೂ ಕೂಡ ಶುರುವಾಯಿತು ಅಂತ ನನಗೆ ಅನಿಸ್ತದೆ. ಮತ್ತು ನಿರಂತರವಾಗಿ ಪಠ್ಯಪುಸ್ತಕಗಳ ವಿಚಾರದಲ್ಲಿ ಬೇರೆ ಯಾವ ಪತ್ರಿಕೆಯೂ ಕೊಡದಷ್ಟು ವಿಸ್ತೃತ ಮಾಹಿತಿಗಳನ್ನ, ಅದರಲ್ಲಿ ಆದಂತ ತೊಂದರೆಗಳನ್ನ, ಸಮಸ್ಯೆಗಳನ್ನ, ಭ್ರಷ್ಟಾಚಾರವನ್ನ ಎಳೆಯಾಗಿ ಜನರ ಮುಂದೆ ಇಡುವಂತ ಕೆಲಸವನ್ನ ವಿಕ್ರಮ ಪತ್ರಿಕೆ ಮಾಡಿದೆ. ಹೀಗೆ ಹೇಳ್ತಾ ಹೋಗುವುದಾದ್ರೆ ಅನೇಕ ಘಟನೆಗಳು ನನಗನ್ನಿಸ್ತದೆ ಕಳೆದ 75 ವರ್ಷಗಳಲ್ಲಿ ಈ ಪತ್ರಿಕೆ ಯಾವ್ಯಾವ ಸಂದರ್ಭಗಳಲ್ಲಿ ಅತ್ಯಂತ ಪ್ರಮುಖವಾದ ವಿಚಾರಗಳನ್ನ ಪ್ರಕಟ ಮಾಡಿದೆ, ಇದೆಲ್ಲವನ್ನೂ ಕೂಡ ಸೇರಿಸಿ ಒಂದು ಪುಸ್ತಕವಾಗಿ ಮಾಡಿ ಜನರ ಕೈಗೆ ಇಡಬೇಕು ಅನ್ನೋದನ್ನ ನಾನಿವತ್ತು ಸ್ವಲ್ಪ ಗಟ್ಟಿಯಾಗಿ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಅದನ್ನ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವೆಲ್ಲ ಬೆಸನಮಲ್ಲಿ ಅವರ ಸಾಧನೆಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ನಾವು ಎಲ್ಲ ಕಡೆಯಲ್ಲಿ ಓದಿದ್ದೇವೆ. ಅವ್ರು ಯಾವ ರೀತಿಯಲ್ಲಿ ಈಗಷ್ಟೇ ಹೇಳಿದ್ರು, ಅವರು ಸೈಕಲ್ ನಲ್ಲಿ ರೀಮ್ಗಳನ್ನ ಇಟ್ಟುಕೊಂಡು ಬಂದು ಪತ್ರಿಕಾಲಯಕ್ಕೆ ಹಾಕಿ, ಆಮೇಲೆ ಪತ್ರಿಕೆಗಳ ಮುದ್ರಣಾದ ಪತ್ರಿಕೆಗಳನ್ನ ಅಂಚೆ ಕಚೇರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ ಆ ಒಂದು ದಿನಗಳ ಬಗ್ಗೆ ಹೇಳಿದ್ರು. ನನಗೆ ಸತ್ಯ ಮತ್ತೆ ಇವರು ಅಬ್ದುಲ್ ಕಲಾಂ ಅವರು ಹೇಗೆ ಆ ಸೌಂಡಿಂಗ್ ರಾಕೆಟ್ ಗಳನ್ನ ಸೈಕಲ್ ಮೇಲೆ ಹಾಕಿಕೊಂಡು ಅವರು ತುಂಬಾದಲ್ಲಿ ಅದನ್ನ ಲಾಂಚಿಂಗ್ ಪ್ಯಾಡ್ ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಅದರ ಚಿತ್ರ ನೆನಪಿಗೆ ಬಂತು. ಬಹಳಷ್ಟು ಮಂದಿ ನೀವು ನೋಡಿರಬಹುದು, ಆ ಸೈಕಲ್ ಮೇಲೆ ಅವರು ಸೌಂಡಿಂಗ್ ರಾಕೆಟ್ ಗಳ ಒಂದು ಅದರ ಭಾಗಗಳನ್ನು, ಬಿಡಿ ಭಾಗಗಳನ್ನ ಅವರು ಹೇರಿಕೊಂಡು ಅದನ್ನ ಹೋಗ್ತಾ ಇದ್ದಂತ ಚಿತ್ರ ನಿಮಗೆ ಆಶ್ಚರ್ಯ ಆಗ್ಬೋದು. ಅಬ್ದುಲ್ ಕಲಾಂ ಅವರಿಗೆ ಸೈಕಲ್ ಬಿಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು 2-3 ಕಿಲೋಮೀಟರ್ ಆ ಸೈಕಲ್ ಮೇಲೆ ಅದನ್ನ ಇಟ್ಟುಕೊಂಡು ತಳ್ಳಿಕೊಂಡು ಹೋಗ್ಬೇಕಾಗಿತ್ತು. ಯಾಕಂದ್ರೆ ಬೇರೆ ಯಾವ ಒಂದು ಮೀನ್ಸ್ ಕೂಡ, ಯಾವ ಒಂದು ಸಾಗಣೆಯ ವ್ಯವಸ್ಥೆ ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಸತ್ಯ ನಮ್ಮ ಕರ್ನಾಟಕದವರೇ, ಅವರು ಇಬ್ರು ಕೂಡ ಬಹಳ ವರ್ಷಗಳ ಕಾಲ ಜೊತೆಯಾಗಿ ಕೆಲಸ ಮಾಡಿದವರು. ಮಲ್ಯರ ಜೀವನದಲ್ಲಿ ಕೂಡ ಬಹುಶಃ ಇದೇ ರೀತಿಯ ಒಂದು ಸಂದರ್ಭ ಇತ್ತು ಅಂತ ಕಾಣುತ್ತದೆ. ಕೆಜಿಗಟ್ಟಲೆ ರೀಮ್ ಕಾಗದವನ್ನ ಅವರು ಸೈಕಲ್ ಮೇಲೆ ಹಾಕಿಕೊಂಡು ಪತ್ರಿಕಾಲಯಕ್ಕೆ ತಲುಪಿಸುವಂತದ್ದು, ಆಮೇಲೆ ಇಲ್ಲಿ ಮುದ್ರಣವಾದ ಪತ್ರಿಕೆಗಳನ್ನು ಮತ್ತೆ ಅದೇ ಸೈಕಲ್ ನಲ್ಲಿ ಹೇರಿಕೊಂಡು ಅಂಚೆ ಕಚೇರಿಗೆ ಹೋಗುವಂಥದ್ದು ಅಥವಾ ಏಜೆಂಟರ ಅಂಗಡಿಗಳಿಗೆ ಹೋಗುವಂಥದ್ದು, ಬಹುಶಃ ಇದೇ ರೀತಿಯ ಕೆಲಸವನ್ನು ಅವರು ಪ್ರತಿ ವಾರ ನಿರಂತರವಾಗಿ ಅವರು ಮಾಡ್ತಾ ಇದ್ರು ಅಂತ ಅನಿಸ್ತದೆ. ಪತ್ರಿಕಾ ಸಂಪಾದಕ ಅಂತ ಹೇಳಿದ್ರೆ ಇವತ್ತು ಬಹಳ ಒಂದು ಗ್ಲಾಮರಸ್ ಆಗಿರುವಂತ ಉದ್ಯೋಗ. ಎಲ್ಲ ಪತ್ರಿಕೆಗಳಿಗೆಲ್ಲ, ಕೆಲವು ಪತ್ರಿಕೆಗಳಿಗೆ ಬಹಳ ಗ್ಲಾಮರಸ್ ಆಗಿರುವಂತ ಒಂದು ಉದ್ಯೋಗ. ಅವರು ಇನೋವಾ ಕಾರ್ ನಲ್ಲಿ ಬರ್ತಾರೆ, AC ರೂಮ್ ನಲ್ಲಿ ಕುತ್ಕೊಂಡಿರ್ತಾರೆ. ಅವರು ದಿನ ಬೆಳಗಾದ್ರೆ ಅಟೆಂಡ್ ಮಾಡುವಂತ ಕರೆಗಳು ಒಂದು ಪ್ರಧಾನಮಂತ್ರಿದು, ಇಲ್ಲಾಂದ್ರೆ ಮುಖ್ಯಮಂತ್ರಿದು, ಈ ರೀತಿಯ ದೊಡ್ಡ ವ್ಯಕ್ತಿಗಳನ್ನು ಮಾತ್ರ ಅವರು ಮಾತಾಡಿಸ್ತಾ ಇರ್ತಾರೆ. ದೊಡ್ಡ ವೇದಿಕೆಗಳಲ್ಲಿ ಅವರು ವಿಜೃಂಭಿಸ್ತಾ ಇರ್ತಾರೆ, ಪ್ರದರ್ಶನದ ಗೊಂಬೆಗಳಾಗಿ
ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ. ಬಹಳ ಆರಾಮದ ಒಂದು ಬದುಕನ್ನ ನೀವು ಬದುಕಬೇಕು ಅಂತ ಹೇಳಿದ್ರೆ ಸಂಪಾದಕ ಆಗಬೇಕು ಅನ್ನೋ ಒಂದು ರೀತಿ ವ್ಯವಸ್ಥೆ ಇವತ್ತು ನಾವು ನೋಡ್ತೇವೆ. ಅದು ರಾಷ್ಟ್ರೀಯ ಪತ್ರಿಕೆಗಳಿರ್ಬೋದು ಅಥವಾ ರಾಜ್ಯ ಮಟ್ಟದ ಪತ್ರಿಕೆಗಳಿರ್ಬೋದು. ಆದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಅಚ್ಚುಮೊಳೆ ಜೋಡಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಅದರಲ್ಲಿ ಪ್ರೂಫ್ ರೀಡಿಂಗ್, ಅದನ್ನ ಕಾಗುಣಿತವನ್ನ ನೋಡುವಂತ ವಾಕ್ಯ ರಚನೆಯ ದೋಷಗಳನ್ನ ತಿದ್ದುವಂತ ಕೆಲಸವನ್ನು ಮಾಡ್ತಾ ಇದ್ರು. ಯಾವ್ದಾದ್ರು ಒಂದು ಸುದ್ದಿ ಇದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಮಧ್ಯ ಮಧ್ಯದಲ್ಲಿ ಪುಸ್ತಕಗಳ ಅಧ್ಯಯನವನ್ನು ಮಾಡಬೇಕಾಗಿತ್ತು, ಗ್ರಂಥಾಲಯಗಳಿಗೆ ಹೋಗಿ ಅಲ್ಲಿ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗಿತ್ತು. ದಿನನಿತ್ಯದ ದೈನಂದಿನ ವಿಚಾರಗಳು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಅನ್ನೋದನ್ನು ಕೂಡ ಅವರು ಓದಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗಿತ್ತು. ಈ ಎಲ್ಲ ಕೆಲಸಗಳ ಮಧ್ಯದಲ್ಲಿ ಜಾಹೀರಾತುವನ್ನು ತರುವಂತ ಒಂದು ಹೊಣೆಗಾರಿಕೆ ಕೂಡ ಅವರ ಮೇಲೆ ಇತ್ತು. ಜಾಹೀರಾತು ಬಂದಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡಿಯೂ ಕೂಡ ಪತ್ರಿಕೆ ಮುದ್ರಣಕ್ಕೆ ಹೋಗುವ ಸಾಧ್ಯತೆ ಇರ್ತಾ ಇರಲಿಲ್ಲ. ಹಾಗಾಗಿ ಜಾಹೀರಾತನ್ನು ತರುವಂತ ಕೆಲಸವನ್ನು ನೋಡಬೇಕಾಗಿತ್ತು. ಮತ್ತೆ ಇದೆಲ್ಲದರ ಜೊತೆಗೆ ಲಾಭ ನಷ್ಟವನ್ನ ಸರಿದೂಗಿಸುವಂತ ಒಂದು ತಕ್ಕಡಿ ತೂಗುವಂತ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಹೊಣೆಗಾರಿಕೆಯನ್ನ ಒಬ್ಬ ಮನುಷ್ಯ 41 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ ಅಂತ ಹೇಳಿದ್ರೆ ಬಹುಶಃ ನಾವು ಕರ್ನಾಟಕದ ಪತ್ರಿಕಾ ರಂಗದ ಅಥವಾ ಪತ್ರಿಕಾ ಇತಿಹಾಸದಲ್ಲಿ ನಾವು ಎರಡು ಹೆಸರುಗಳನ್ನ ನಾವು ನೆನಪಿಸಿಕೊಳ್ಬಹುದು. ಒಂದು ಬೆಸುನಾ ಮಲ್ಯ, ಈ ಎಲ್ಲ ಕೆಲಸಗಳನ್ನು ಮಾಡಿದವರು, ಮತ್ತು ಇವರ ಸರಿಸಮವಾಗಿ ನಾವು ನೆನಪಿಸಿಕೊಳ್ಳಬಹುದಾದ ಇನ್ನೊಂದು ಹೆಸರು ಪಾವೆಮ್ ಆಚಾರ್ಯ. ಈ ಇಬ್ಬರು ಬಹುಶಃ ಕರ್ನಾಟಕ ಪತ್ರಿಕಾ ರಂಗದ ಭೀಷ್ಮರ ಹಾಗೆ ಅವರು ಕೆಲಸವನ್ನು ಮಾಡಿದರು. ಆದ್ರೆ ಬೆಸುನಾ ಮಲ್ಯರಿಗೆ ಕೊನೆಗೂ ಕೂಡ TSR ಪ್ರಶಸ್ತಿ ಬರಲಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಪತ್ರಿಕಾ ರಂಗದ ಅತ್ಯುನ್ನತ ಪ್ರಶಸ್ತಿಗಳು ಯಾವುದೂ ಕೂಡ ಅವರಿಗೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ನಿರಂತರವಾಗಿ ವಿರೋಧಿ ಬಣದಲ್ಲಿ ಇದ್ರು, ಸರ್ಕಾರದ ವಿರೋಧಿ ಬಣದಲ್ಲಿ ಇದ್ದವರಾದ್ದರಿಂದ ಅವರಿಗೆ ಕೊನೆಗಾಲದವರೆಗೂ ಕೂಡ ಯಾವುದೇ ಒಂದು ಉನ್ನತವಾದ ಪ್ರಶಸ್ತಿಗಳು, ಪತ್ರಿಕಾ ರಂಗದ ಪ್ರಶಸ್ತಿಗಳು ಬರಲಿಲ್ಲ. ಇದು ದೊಡ್ಡ ದುರಂತ. ಹೀಗೆ ನಾವು ಇವತ್ತು ಬಹಳ ನೆನಪಿಸಿಕೊಳ್ಳಬೇಕಾದ ಬೆಸುನಾ ಮಲ್ಯ ಅವರಿರ್ಬಹುದು, ಶಿವರಾಮ್ ಅವರಂತಹ ಅನೇಕ ಮಂದಿ ಈ ಪತ್ರಿಕೆಗಾಗಿ ದುಡಿದವರು ಇರಬಹುದು, ದುಗ್ಗ ಲಕ್ಷ್ಮಣರು ಇಲ್ಲೇ ಇದ್ದಾರೆ, ಅವರಂತಹ ಅನೇಕ ಸಂಪಾದಕರು ಇರಬಹುದು. ಇವರೆಲ್ಲರೂ ಕೂಡ ಈ ಪತ್ರಿಕೆಯನ್ನ ಧ್ಯೇಯನಿಷ್ಠವಾಗಿ, ಯಾಕಂದ್ರೆ ಇವತ್ತು ಗ್ಲಾಮರಸ್ ಐಟಮ್ಗಳನ್ನ ಹಾಕಿ ಪತ್ರಿಕೆಯನ್ನ ಸೇಲ್ ಮಾಡುವಂತದ್ದು ಕಷ್ಟದ ವಿಷಯ ಅಲ್ಲ. ವಾರ ವಾರ ಜನರನ್ನ ಕೆರಳಿಸುವಂತಹ ವಿಚಾರಗಳನ್ನು ಕೊಟ್ಟು ಪತ್ರಿಕೆಯನ್ನ ಮಾರುವಂತದ್ದು ಕಷ್ಟದ ವಿಚಾರ ಅಲ್ಲ. ಬೆಂಗಳೂರಿನಲ್ಲಿ ಅನೇಕ ಟ್ಯಾಬ್ಲಾಯ್ಡ್ಗಳು ಹುಟ್ಟಿದ್ದನ್ನ ಸತ್ತದನ್ನ ನಾವು ನೋಡಿದ್ದೇವೆ. ಅವೆಲ್ಲವೂ ಕೂಡ ಲಕ್ಷಗಟ್ಟಲೆ ಪ್ರಸಾರವನ್ನ ಪಡಿತಾ ಇದ್ದವು. ಅದನ್ನ ಮಾರ್ತಾ ಇದ್ದವರು, ಅದನ್ನ ಪ್ರಕಟ ಮಾಡ್ತಾ ಇದ್ದವರು ಇದೇ ಬೆಂಗಳೂರಿನಲ್ಲಿ ಕೆಲವೇ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡ್ರು. ಅದನ್ನು ಕೂಡ ನಾವು ಕಣ್ಣಾರೆ ನೋಡಿದ್ದೇವೆ. ಹಾಗೆಲ್ಲ ಇರುವಾಗ ಚಾಮರಾಜಪೇಟೆಯಲ್ಲಿ ಒಂದು ಹಿಂದುತ್ವದ ಗಟ್ಟಿ ದನಿಯಾಗಿ, ನಿರಂತರವಾಗಿ ರಾಜ್ಯದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ, ರಾಜ್ಯದ ಮಿಕ್ಕ ಎಲ್ಲ ವ್ಯವಸ್ಥೆಗಳು ಕೂಡ ಮೌನವಾದಾಗ ತಾನು ಮೌನವಾಗಿ ಉಳಿಯದೆ ಇವತ್ತಿಗೂ ಕೂಡ ನಿರಂತರವಾಗಿ ಗಟ್ಟಿ ದನಿಯಲ್ಲಿ ಮಾತನಾಡ್ತಾ ಇರುವಂತ ಈ ಪತ್ರಿಕೆ ಇದು 100 ವರ್ಷಗಳನ್ನ ಕಾಣಲಿ, ಉಜ್ವಲವಾದ ಭವಿಷ್ಯವನ್ನ ಇದು ಪಡೆಯಲಿ ಅಂತ ನಾನು ಹಾರೈಸ್ತೇನೆ. ಅದೇ ರೀತಿಯಲ್ಲಿ 1-2-3 ವಿಚಾರಗಳು ನನ್ನ ಮನಸ್ಸಿಗೆ ಹೊಡೆದದ್ದು. ಒಂದು, ಮಾಹಿತಿಯನ್ನು ಕೊಡುವ ಕೆಲಸ ಈ ಪತ್ರಿಕೆ ನಿರಂತರವಾಗಿ ಮಾಡಿದೆ. ಆದ್ರೆ ಮಾಹಿತಿ ಕೊಡುವ ಮೂಲಗಳು ಇವತ್ತು ಬೇಕಾದಷ್ಟಿದ್ದಾವೆ. ನಮ್ಗೆ ವಿಕಿಪೀಡಿಯಾ ಅಂತ ನಾವು ಟೈಪ್ ಮಾಡಿದ್ರೆ ಎಲ್ಲ ಮಾಹಿತಿ, ಜಗತ್ತಿನ ಸರ್ವ ಮಾಹಿತಿಗಳು ಕೂಡ ನಮ್ಮ ತಲೆಗೆ ಬರ್ತವೆ, ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಮಾಹಿತಿ ಕೊಡುವುದು ಪತ್ರಿಕೆ ಕೆಲಸ ಹೌದು, ಆದ್ರೆ ಅದಷ್ಟೇ ಅಲ್ಲ. ಮಾಹಿತಿಯ ಜೊತೆಗೆ ಅದು ಜ್ಞಾನವನ್ನು ಕೊಡುವ, ಜ್ಞಾನವನ್ನ ಸೃಷ್ಟಿ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಎಲ್ಲ ಮಾಹಿತಿಯನ್ನು ಕೊಡುವುದರ ಜೊತೆಗೆ ಈ ವಿಷಯ ಹೀಗೆ ಅನ್ನೋದನ್ನ ದಾಟಿಸುವ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಆ ಜ್ಞಾನದ ಜೊತೆಗೆ, ಯಾಕಂದ್ರೆ ಜ್ಞಾನ ಕೊಡುವ ಕೆಲಸವನ್ನ ಇವತ್ತು ಪುಸ್ತಕಗಳು ಅಥವಾ ಬೇರೆ ಬೇರೆ ಮಾಧ್ಯಮಗಳು ಕೂಡ ಮಾಡಬಹುದು. ಅದರ ಜೊತೆಗೆ ಒಂದು ಪ್ರಜ್ಞೆಯನ್ನು ಬೆಳೆಸುವ, ಅದು ರಾಷ್ಟ್ರೀಯ ಪ್ರಜ್ಞೆ ಇರಬಹುದು ಅಥವಾ ಹಿಂದುತ್ವದ ಪ್ರಜ್ಞೆ ಇರಬಹುದು, ಅಥವಾ ಒಟ್ಟಾರೆ ಈ ಜಗತ್ತು ಒಳ್ಳೇದಾಗಬೇಕು, ಈ ಜಗತ್ತು ಸರಿಯಾದ ದಾರಿಯಲ್ಲಿ ನಡೆಯಬೇಕು ಅಂತ ಹೇಳುವಂತ ಒಂದು ವಿಶ್ವಮಾನವ ಪ್ರಜ್ಞೆ ಇರಬಹುದು. ಎಲ್ಲವೂ ಕೂಡ ಈ ಪ್ರಜ್ಞೆಯನ್ನ ಬೆಳೆಸುವಂತ ಮತ್ತು ಆ ಹುಟ್ಟಿಸಿದ ಪ್ರಜ್ಞೆಯನ್ನ ಅದು ಆರದ ಹಾಗೆ ನೋಡಿಕೊಳ್ಳುವಂತ ಒಂದು ಕೆಲಸವನ್ನು ಈ ಪತ್ರಿಕೆ ನಿರಂತರವಾಗಿ ಮಾಡಬೇಕಾಗಿದೆ. ಮಾಹಿತಿಯಿಂದ ಜ್ಞಾನದಿಂದ ಒಂದು ನಿರಂತರ ಜ್ಯೋತಿಯ ರೂಪದಲ್ಲಿರುವಂತಹ ಒಂದು ಪ್ರಜ್ಞೆ, ಇದನ್ನು ನಾವು ಈ ಪತ್ರಿಕೆಯ ಮೂಲಕ ಕರ್ನಾಟಕಕ್ಕೆ ದಾಟಿಸಬೇಕಾಗಿದೆ. ಇದು ಒಂದು. ಎರಡನೆಯದು, ಪ್ರಸಾರ ಸಂಖ್ಯೆ ಅದು ಇನ್ನಷ್ಟು ಹೆಚ್ಚಬೇಕಾಗಿದೆ. ಇವತ್ತು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ಈ ಎಲ್ಲ ಬೇರೆ ಬೇರೆ ಕೋಟೆಗಳು ಏನಿದ್ದಾವೆ ಆ ಕೋಟೆಗಳನ್ನು ಕೂಡ ಭೇದಿಸಿ ಅಲ್ಲಿಯೂ ಕೂಡ ಅದು ಕಾಣಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ. ಅಂದ್ರೆ ಹಿಂದುತ್ವದ ವಿಚಾರವನ್ನ ಹಿಂದುತ್ವವಾದಿಗಳಿಗೆ, ರಾಷ್ಟ್ರೀಯವಾದದ ವಿಚಾರವನ್ನ ರಾಷ್ಟ್ರೀಯವಾದಿಗಳಿಗೆ ಕೊಡುವ ಕೆಲಸವನ್ನ ವಿಕ್ರಮ ಯಾವತ್ತೂ ಮಾಡಿದೆ. ಆದ್ರೆ ಅದರ ಜೊತೆಗೆ ಇನ್ನು ಮುಂದೆ ರಾಷ್ಟ್ರೀಯವಾದಿಗಳಲ್ಲದ
ಅಥವಾ ರಾಷ್ಟ್ರ ವಿರೋಧಿಗಳಾಗಿರುವ, ಹಿಂದುತ್ವವನ್ನು ವಿರೋಧಿಸುವ, ಎಲ್ಲ ರೀತಿಯ ಒಳ್ಳೆಯತನಗಳನ್ನು ಕೂಡ ವಿರೋಧಿಸುವಂತ ಒಂದು ದೊಡ್ಡ ವರ್ಗ ಇವತ್ತು ನಮ್ಮ ಮಧ್ಯೆ ಬೆಳೀತಾ ಇರುವುದನ್ನು ನಾವೆಲ್ಲ ಕಣ್ಣಾರೆ ನೋಡ್ತಾ ಇದ್ದೇವೆ. ಅಂತಹ ವ್ಯಕ್ತಿಗಳಿಗೆ ನಿರಂತರವಾಗಿ ಈ ಪತ್ರಿಕೆಯನ್ನು ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಅಂದ್ರೆ ಶತ್ರುಪಾಳಯಕ್ಕೆ ಹೋಗಿ ಈ ಒಂದು ಪತ್ರಿಕೆಯನ್ನು ಕೊಟ್ಟು ನೀವು ಓದಿ ಅಂತ ಹೇಳಿ ಅವರನ್ನು ಓದಿಸುವ, ಪ್ರಚೋದಿಸುವ, ಅವರ ದಿಕ್ಕನ್ನ ಬದಲಾಯಿಸುವ, ಅವರ ಚಿಂತನೆಯ ದೃಷ್ಟಿಯನ್ನು ಬದಲಾಯಿಸುವ, ಅವರಿಗೆ ಹೊಸ ದೃಷ್ಟಿಯನ್ನು ಕೊಡುವ ಕೆಲಸವನ್ನು ಕೂಡ ಈ ಪತ್ರಿಕೆ ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ 75 ಅಂತ ಹೇಳುವಂಥದ್ದು ಬೌದ್ಧ ಪರಂಪರೆಯಲ್ಲಿ ಒಂದು ಪರಿಕಲ್ಪನೆ ಇದೆ. ಯಾರಾದ್ರೂ ವ್ಯಕ್ತಿ ತೀರಿಕೊಂಡಾಗ ಹೇಳ್ತಾರೆ 2 ರೀತಿಯ ಸಾವುಗಳು. ಒಂದು, ಆತ ತೀರಿಕೊಂಡಾಗ ಒಂದು ಸಾವು, ಇನ್ನು 75 ವರ್ಷಗಳ ನಂತರ ಆತನನ್ನು ಯಾರೂ ನೆನಪಿಸಿಕೊಳ್ಳದೇ ಇದ್ರೆ ಅದು ಇನ್ನೊಂದು ರೀತಿಯ ಸಾವು, ಅದು ಶಾಶ್ವತವಾದ ಸಾವು ಅಂತ ಬೌದ್ಧ ಪರಿಕಲ್ಪನೆ ಇದೆ. ಇಲ್ಲಿ ನಾವು ಸಾವಿನ ಬಗ್ಗೆ ಯೋಚನೆ ಮಾಡುವುದು ಬೇಡ, ಹುಟ್ಟಿನ ಬಗ್ಗೆ ಯೋಚನೆ ಮಾಡೋಣ. ಇದು 75 ವರ್ಷಗಳ ಹಿಂದೆ ಹುಟ್ಟಿತು, ಇವತ್ತು ಕೂಡ ಸಮಾಜಕ್ಕೆ 75 ವರ್ಷಗಳ ಹಿಂದೆ ಎಷ್ಟು ಪ್ರಸ್ತುತವಾಗಿತ್ತೋ, ಸಮಕಾಲೀನವಾಗಿತ್ತೋ ಅಷ್ಟೇ ಪ್ರಸ್ತುತ ಇವತ್ತೂ ಕೂಡ ಇದೆ. ಇವತ್ತಿಗೂ ಕೂಡ ವಿಕ್ರಮದ ಆ ಜ್ಞಾನ ಹಂಚುವಿಕೆ ಮತ್ತು ಆ ಒಂದು ಪ್ರಜ್ಞೆಯ ಪಸರಿಸುವಿಕೆ ಇವತ್ತಿಗೂ ಕೂಡ ಸಮಾಜಕ್ಕೆ ಬೇಕಾಗಿದೆ. ಹಾಗಾಗಿ 75 ವರ್ಷಗಳ ನಂತರವೂ ಇದು ತನ್ನ ಪ್ರಸ್ತುತತೆಯನ್ನ ಅದೇ ರೀತಿಯಲ್ಲಿ ಕಾಯ್ದುಕೊಂಡಿರುವುದರಿಂದ ಇದು ಖಂಡಿತವಾಗಿಯೂ ಏನು ತೀರಿಕೊಳ್ಳುವ ಪತ್ರಿಕೆ ಅಲ್ಲ, ನಿರಂತರವಾಗಿ ಇದು ಪುನರ್ನವಗೊಳ್ಳುವಂತ ಪತ್ರಿಕೆ. ಮತ್ತು ಅದೇ ಈಗ ಸಂಘದ ವಿಚಾರವನ್ನು ಹೇಳಿದ್ರು, ಸಂಘದ ವಿಚಾರ ಹೆಚ್ಚು ಹೆಚ್ಚು ಬರ್ತಾ ಇತ್ತು. ರಾಮಾಯಣ ಮಹಾಭಾರತಗಳಂತ ಕಥೆಗಳಲ್ಲೂ ಕೂಡ ಇದು ರಾಷ್ಟ್ರವಾದವನ್ನ ಎತ್ತಿ ಹಿಡಿತಾ ಇತ್ತು ಅನ್ನೋ ಮಾತನ್ನ ಹೇಳಿದ್ರು. ಅದರ ಜೊತೆಗೆ ನಾವು ಇವತ್ತು ಕಾಣ್ತಾ ಇರುವಂತಹ ಸವಾಲುಗಳು, ಸಂಘದ ವಿಚಾರವನ್ನು ಕೊಡುವಂತದ್ದು ಇದ್ದೇ ಇದೆ. ಅದ್ರ ಜೊತೆಗೆ ಸಂಘಕ್ಕೆ ಸವಾಲಾಗಿರುವಂತ, ಸಂಘಕ್ಕೆ ಸವಾಲು ಅಂತ ಹೇಳಿದ್ರೆ ಅದು ಈ ರಾಷ್ಟ್ರಕ್ಕೆ ಸವಾಲು ಅಂತಾನೆ ಅರ್ಥ. ಆ ರಾಷ್ಟ್ರಕ್ಕೆ ಸವಾಲಾಗಿರುವಂತ ಅನೇಕ ವಿಚಾರಗಳು ಇವತ್ತು ಈ ದೇಶವನ್ನು ಮುತ್ತಿಕೊಳ್ತಾ ಇವೆ. ಉದಾಹರಣೆಗೆ ರೈಲಿಗೆ ಕಲ್ಲು ಹೊಡೆಯುವಂತ ಪ್ರವೃತ್ತಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಒಂದು ಹೊಸ ರೈಲು ಬರ್ತಾ ಇದೆ, ಅತ್ಯಂತ ಆಧುನಿಕವಾದ ಒಂದು ರೈಲು ಬರ್ತಾ ಇದೆ, ಆ ರೈಲಿಗೆ ನಾವು ಕಲ್ಲು ಹೊಡಿಬೇಕು. ಈ ಪ್ರವೃತ್ತಿಯ ಹಿಂದೆ ಇರುವ ಮಾನಸಿಕತೆ ಏನು, ನಾವು ಇದನ್ನು ಯೋಚನೆ ಮಾಡಬೇಕಾಗಿದೆ. ಹೀಗೆ ಯೋಚನೆ ಮಾಡುವಂತ ಸಾಹಿತ್ಯವನ್ನ ಈ ಒಂದು ಪತ್ರಿಕೆ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಈ ರಾಜ್ಯದಲ್ಲಿ ಒಂದು ಹಿಜಾಬ್ ಬೇಡ, ಎಲ್ಲರೂ ಕೂಡ ಒಂದೇ ರೀತಿಯ ಸಮವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿದಾಗ ಇಲ್ಲ ನಮಗೆ ಹಿಜಾಬ್ ಬೇಕು ಅಂತ ಹೇಳಿ ಬಹಳ ಉಗ್ರವಾದ ರೀತಿಯಲ್ಲಿ ಹೋರಾಟ ಆಯಿತು. ಈ ಬೇಕು ಅಂತ ಹೇಳುವುದರ ಹಿಂದೆ ಯಾವ ಒಂದು ಸಂಕೀರ್ಣವಾದ ಮನಸ್ಥಿತಿ ಇದೆ, ಯಾವ ಒಂದು ಸಂಕೀರ್ಣವಾದ ತಂತ್ರಗಾರಿಕೆ ಇದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೊಂದು ದೊಡ್ಡ ಒಂದು ಚಿಂತನೆಯೇ ಬೇಕಾಗ್ತದೆ. ಅದು ಕೇವಲ ನ್ಯೂಸ್ ಪತ್ರಿಕೆ, ಒಂದು ವೃತ್ತಪತ್ರಿಕೆ ಮಾಡುವಂತ ಕೆಲಸ ಅಲ್ಲ. ಅವರು ಹಿಜಾಬ್ ಬೇಕು ಅಂತ ಹೇಳ್ತಾರೆ, ಬೇಡ ಅಂತ ಹೇಳ್ತಾರೆ ಅಂತ ಒಂದು ಪರ ವಿರೋಧಗಳ ಗಲಾಟೆಯನ್ನ ಅವರು ಸುದ್ದಿಯ ರೂಪದಲ್ಲಿ ಜನರಿಗೆ ಕೊಡಬಹುದೇ ವಿನ ಅದರ ಹಿಂದಿನ ಮಾನಸಿಕತೆ ಏನು ಅನ್ನೋದರ ಒಂದು ಆಳವಾದ ಚಿಂತನೆಯನ್ನ ಒಂದು ದಿನಪತ್ರಿಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಆ ಒಂದು ನಿರ್ವಾತ ಏನಿದೆ ಅದನ್ನ ತುಂಬುವಂತ ಕೆಲಸವನ್ನ ವಿಕ್ರಮ ಮಾಡ್ತಾ ಇದೆ. ಇನ್ನಷ್ಟು ಹೆಚ್ಚು ಮಾಡಬೇಕಾದ ಅನಿವಾರ್ಯತೆ ಇವತ್ತಿದೆ. ಹಿಂದೂ ಧರ್ಮಕ್ಕೆ ಇವತ್ತು ಇರುವಂತ ಸವಾಲುಗಳು, ಉದಾಹರಣೆಗೆ ಲವ್ ಜಿಹಾದ್ ನಂತ ಸಮಸ್ಯೆ ಮತ್ತು ಜಿಹಾದ್ನ ಅನೇಕ ರೀತಿಯ ಸಮಸ್ಯೆಗಳು, ಅದು ಲ್ಯಾಂಡ್ ಜಿಹಾದ್ ಇರ್ಬೋದು, ಸ್ಪೇಸ್ ಜಿಹಾದ್ ಇರ್ಬೋದು, ಅಥವಾ ಇತ್ತೀಚೆಗೆ ಮತ್ತೊಂದು ಯಾವುದೋ ಒಂದು ಜಿಹಾದ್ ಹೇಳಿದ್ರು. ಅಂದ್ರೆ ಪ್ರತಿ ವಾರ ಒಂದು ಹೊಸ ಹೊಸ ಜಿಹಾದಿನ ರೂಪಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಎಲ್ಲ ಏನು ತಂತ್ರಗಾರಿಕೆಗಳ ಹಿಂದೆ ಇರುವಂತ ಮಾನಸಿಕತೆ ಏನು, ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ದೇಶಕ್ಕೆ ಯಾವ ರೀತಿಯ ಅಪಾಯವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇದೆ, ಇದನ್ನ ಈ ಪತ್ರಿಕೆ ತನ್ನ ಪುಟಗಳಲ್ಲಿ ಕೊಡಬೇಕು. ಯಾಕಂದ್ರೆ ಇದು ಪ್ರಜ್ಞಾವಂತ ಓದುಗರಿಗೆ ನೇರವಾಗಿ ತಲುಪುವಂತ ಪತ್ರಿಕೆ ಆಗಿರೋದ್ರಿಂದ ವೃತ್ತಪತ್ರಿಕೆ ಎಲ್ಲಿ ಸೋಲುತ್ತದೋ, ವೃತ್ತಪತ್ರಿಕೆ ಏನನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಈ ಪತ್ರಿಕೆ ತನ್ನ ಪುಟಗಳಲ್ಲಿ ಕೊಡಬೇಕಾದ ಅವಶ್ಯಕತೆ ಇವತ್ತು ಹಿಂದೆಂದಿಗಿಂತ ಹೆಚ್ಚಿದೆ. ಮತ್ತು ಪ್ರತಿನಿತ್ಯ ಹೊಸ ಹೊಸ ಸವಾಲುಗಳು ಬರ್ತಾನೆ ಇವೆ. ನಾವು ಇವತ್ತು ಜಿಹಾದ್ ಬಗ್ಗೆ ಮಾತಾಡಿದ್ರೆ ನಾಳೆ ಇನ್ನೊಂದು ಹೊಸ ಸಮಸ್ಯೆ ಬರ್ತದೆ. ಸೊ ಈ ರೀತಿಯ ಸಮಸ್ಯೆಗಳು, ಈಗ ಓಕಿಸಮ್ ಅನ್ನೋ ಒಂದು ಹೊಸ ಸಮಸ್ಯೆ ಬಂದಿದೆ. ಈ ಓಕಿಸಮ್ ಅಂದ್ರೆ ಏನು, ಅದರ ಸಂಪೂರ್ಣವಾದ ಸ್ವರೂಪ ಏನು, ಅದು ಯಾವ ರೀತಿಯಲ್ಲಿ ಭಾರತದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ, ಅಥವಾ ಇತ್ತೀಚಿನ ಚುನಾವಣೆ ವಿಚಾರವನ್ನು ಎತ್ತಿಕೊಂಡ್ರೆ ಜನರ ನಿಜವಾದ ನಾಡಿಮಿಡಿತ ಏನು. ಜನರು ಒಂದು ಕಡೆ ಅವರು ಭ್ರಷ್ಟಾಚಾರವನ್ನ ಬೈತಾರೆ, ಒಂದು ಕಡೆಯಿಂದ ಅವರು ವಂಶ ಪಾರಂಪರ್ಯದ ಆಡಳಿತವನ್ನ ಅವರು ಹೀಗಳಿತಾರೆ, ಬೈತಾರೆ, ನಿರಾಕರಿಸ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಮತ್ತೆ ಮತ್ತೆ ಅವರು ಕೆಟ್ಟ ವ್ಯವಸ್ಥೆಯನ್ನು ಯಾಕೆ ಆರಿಸಿ ತರ್ತಾ ಇದ್ದಾರೆ? ಈ ಜನರ ನಿಜವಾದ ಮಾನಸಿಕತೆ ಏನು, ಅವರು ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಕೆಲಸವನ್ನ, ಯೋಚನೆಯನ್ನ ಈ ಪತ್ರಿಕೆ ತನ್ನ ಪುಟಗಳಲ್ಲಿ ಮಾಡಬೇಕಾಗಿದೆ. ಲೇಖನಗಳ ರೂಪದಲ್ಲಿ, ಬೇರೆ ಬೇರೆ ರೀತಿಯ ಬರಹಗಳ ರೂಪದಲ್ಲಿ ಇನ್ನು ಮುಂದಿನ 20 ವರ್ಷಗಳಲ್ಲಿ ಈ ದೇಶ ಎದುರಿಸಲಿಕ್ಕಿರುವಂತಹ ಸವಾಲುಗಳ ಬಗ್ಗೆ ಇದು
ತನ್ನ ದಿಕ್ಸೂಚಿಯನ್ನ, ತನ್ನ ಸರ್ಚ್ ಲೈಟ್ ಅನ್ನ ಅದು ಹಾಯಿಸಬೇಕಾಗಿದೆ. ಭವಿಷ್ಯದ ಪತ್ರಿಕೆಯಾಗಿ ನಾಳೆ ಬರುವ ಸವಾಲುಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಇವತ್ತೇ ಹೇಳುವಂತ ಒಂದು ರೀತಿಯಲ್ಲಿ ಈ ಪತ್ರಿಕೆ ಹೇಗೆ 20-30 ವರ್ಷಗಳ ನಂತರದ ಕೆಲಸವನ್ನ ಅಥವಾ ಸವಾಲುಗಳನ್ನ ಸೀತಾರಾಮ್ ಗೋಯಲ್ ನಂತಹ ವ್ಯಕ್ತಿಗಳು ತಮ್ಮ ಪುಸ್ತಕಗಳಲ್ಲಿ ಬರೆದು ಹೇಳ್ತಾ ಇದ್ರು, ಆ ರೀತಿಯ ಕೆಲಸವನ್ನ ಈ ಪತ್ರಿಕೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಗ್ಲಾಮರ್ನ ಹಿಂದೆ ಹೋಗುವಂತ ಪತ್ರಿಕೆ ಅಲ್ಲ. ಸಿನಿಮಾ ನಟ ನಟಿಯರ ಏನು ಬ್ಲೋ ಅಪ್ ಪೇಜ್ಗಳನ್ನ ಹಾಕಿ ಪ್ರಸಾರವನ್ನು ಹೆಚ್ಚು ಮಾಡಿಕೊಳ್ಳುವಂತ ಪತ್ರಿಕೆ ಅಲ್ಲ. ಸುಳ್ಳು ಸುದ್ದಿಗಳನ್ನ ಹೇಳಿ ಜನರನ್ನ ರೊಚ್ಚಿಗೆ ಬೇಸಿ ಅವರನ್ನ ಪ್ರಚೋದಿಸಿ ಕೆಟ್ಟ ಕೆಲಸಗಳನ್ನ ಮಾಡಿಸುವಂತ ಪತ್ರಿಕೆ ಅಲ್ಲ. ಅಥವಾ ಯಾವುದೋ ಅತಿರಂಜಿತ ಉತ್ಪ್ರೇಕ್ಷಿತ ವಿಚಾರಗಳನ್ನ ಹಾಕಿ ಜನರನ್ನ ಒಂದು ರೀತಿಯಲ್ಲಿ ಭ್ರಮೆಗೊಳಿಸಿ ಅವರನ್ನ ಪುಸ್ತಕ ಆ ಒಂದು ಪತ್ರಿಕೆಯನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿ ತನ್ನ ಸೇಲನ್ನು ಹೆಚ್ಚು ಮಾಡಿಕೊಳ್ಳುವಂತ ಪತ್ರಿಕೆ ಅಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ರಾಷ್ಟ್ರ ಜಾಗೃತಿಯನ್ನು ಮಾಡುವ, ಇನ್ನು ಮುಂದಿನ 10-20 ವರ್ಷಗಳಲ್ಲಿ ಈ ದೇಶ ಇಂತಹ ಸವಾಲುಗಳನ್ನು ಎದುರಿಸಲಿಕ್ಕೆ ಈಗಲೇ ತಯಾರಾಗಿ ಅಂತ ಹೇಳಿ ಜನರನ್ನ ಸಿದ್ಧಗೊಳಿಸುವ, ಅವರಲ್ಲಿ ಹೊಸ ದೃಷ್ಟಿಯನ್ನು ಬೆಳೆಸುವ, ಹೊಸ ಪ್ರಜ್ಞೆಯನ್ನು ಬೆಳೆಸುವಂತ ಕೆಲಸವನ್ನ ಈ ಪತ್ರಿಕೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಮಾಡಲಿ. ಯಾಕಂದ್ರೆ ಮಾಡಲಿ ಅಂತ ಹೇಳಿದ್ರೆ ಇದುವರೆಗೆ ಮಾಡ್ಲಿಲ್ಲ ಅಂತ ಆಗುತ್ತೆ. ಆತರ ಖಂಡಿತವಾಗಿಯೂ ಇಲ್ಲ. ಇದುವರೆಗೆ ಮಾಡಿದೆ, ಇನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಆಗಲಿ ಮತ್ತು ಹೆಚ್ಚು ಓದುಗರನ್ನು ಮುಟ್ಟಲಿ. ಅಭೇದ್ಯವಾದ ಅಥವಾ ಇದುವರೆಗೆ ಹೋಗದೇ ಇರುವಂತಹ ಕೋಟೆಗಳನ್ನು ಕೂಡ ಲಗ್ಗೆ ಇಟ್ಟು ಇದು ಅಲ್ಲಿ ಕೂಡ ಕಾಣಿಸಿಕೊಳ್ಳಲಿ, ಅವರ ದೃಷ್ಟಿಯನ್ನು ಕೂಡ ಅದು ಸರಿಪಡಿಸಲಿ, ದೃಷ್ಟಿ ದೋಷವನ್ನು ಸರಿಪಡಿಸಿ ಅವರನ್ನು ಕೂಡ ರಾಷ್ಟ್ರ ಜಾಗೃತಿಯ ಕೆಲಸದಲ್ಲಿ ತೊಡಗಿಸಲಿ. ಅಂತಹ ಒಂದು ದೊಡ್ಡ ಕೆಲಸವನ್ನ ಈ ಪತ್ರಿಕೆ ಮುಂದಿನ ದಿನಗಳಲ್ಲಿ ಮಾಡಲಿ. ಒಂದು ಗುರುವಾಗಿ, ಸಮಾಜಕ್ಕೆ ಒಂದು ಗುರುವಾಗಿ, ಯಾಕಂದ್ರೆ ಗುರುಪೂರ್ಣಿಮೆ ದಿನ ಹುಟ್ಟಿದ ಪತ್ರಿಕೆ ಇಡೀ ಸಮಾಜದ ಸಾಕ್ಷಿ ಪ್ರಜ್ಞೆಯಾಗಿ ಅದರ ಒಂದು ಗುರುವಿನ ರೀತಿಯಲ್ಲಿ ಇದು ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ ನನ್ನ 4 ಮಾತುಗಳನ್ನ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ